ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯಿತು ಮಲ್ಲಪ್ಪ ಚೌತವರ. ಆದ್ಮೇಲೆ ಬಿಹಾರ ನಿಮಗೆ ಗೊತ್ತಲ್ಲ, ಒಂದು ರೀತಿ ಗೊಂಡಾರಣ್ಣಿದ್ದಂಗೆ ರಾಜಕೀಯವಾಗಿ. ಇವತ್ತಿಗೂ ಸಹ ಬಡತನ ಅತ್ಯಂತ ಹೆಚ್ಚಿರುವಂಥ ರಾಜ್ಯ ಯಾವುದು ಇದ್ದರೆ ಅದು ಬಿಹಾರ. ಬಿಹಾರದಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ. ನಿತೀಶ್ ಅವರು ಕಳೆದ 25 ವರ್ಷದಿಂದ ಮುಖ್ಯಮಂತ್ರಿ ಆಗ್ತಾನೆ ಬಂದಿದ್ದಾರೆ. ನಮ್ಮ ಮೋದಿಯವರು ಪ್ಯಾಕೇಜ್ ಮೇಲೆ ಪ್ಯಾಕೇಜ್ ಘೋಷಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಬಿಹಾರದಲ್ಲೇ ಇವತ್ತು ಮೋದಿಯವರ ಟೀಮ್ ಅಂದರೆ ನಮ್ಮ ನಿತೀಶ್ ಕುಮಾರ್ ಮತ್ತು ಮೋದಿಯವರ ಟೀಮ್ ಸೋಲುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅಂತೇಳಿ ಇತ್ತೀಚಿನ ವರದಿಗಳು ಬರ್ತಾಯಿದ್ದಾವೆ. ಸೋಲ್ತಾರ ಅನ್ನುವಂಥದ್ದು. ಅದಕ್ಕಾಗಿ ಅಲ್ಲೊಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಥೇಳಿ SRI ಅನ್ನುವಂಥ ಅದರ ವಿಶೇಷ ಸಮಗ್ರ ಪರಿಷ್ಕರಣೆ. ಸಮಗ್ರ ಅಂದ್ರೆ ಮತದಾರರ ಅಲ್ಲಿ ಅವ್ರು ಹೌದು ಡೊಮಿಷಲ್ಲ, ಅದೇ ಕಾಲಕ್ಕೆ ಅವರ ಆಧಾರ್ ಕಾರ್ಡ ಜೊತೆಗೆ ಏನಪ್ಪ ಅಂದ್ರೆ ವೋಟ್ರ್ ಕಾರ್ಡ ಇವುಗಳಲ್ಲೆಲ್ಲ ಇದ್ರೂ ಭಾಳಷ್ಟು ಜನರಿಗೆಲ್ಲೇ ಅವಕಾಶ ಕೊಡ್ತಾ ಇಲ್ಲ ಅನ್ನೋ ಆರೋಪ ವಿರೋಧಿಗಳಿಂದ ಬರ್ತಾ ಇದೆ. ಡೊಮಿಷಲ್ ಬೇಕು, ನೀವು ಪೂರ್ವಜರು ಯಾರು, NRC ನೆಲೆಯಲ್ಲಿ ಎನ್ಕ್ವೈರಿ ಮಾಡ್ತಾ ನೋಡೋದ ಏನಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಬೋಗಸ್ ಮತದಾರನ ತೆರೆಯುವ ಹಿನ್ನೆಲೆಯಲ್ಲಿ 65 ಲಕ್ಷ ಮತದಾರರಿಗೆ ಕೊಕ್ ಮಾಡಿದ್ದಾರೆ, ಹೊರಗೆ ಹಾಕಿದ್ದಾರೆ ಅಂತೇಳಿ. ಅಂದ್ರೆ ಪ್ರತಿ ಒಂದು ಕ್ಷೇತ್ರದಿಂದಲೂ ಕಡಿಮೆ ಅಂದರೆ ಒಂದು 25,000 ಮತದಾರರು ಕಡಿಮೆ ಮಾಡಿದ್ದಾರೆ ಅಂತೇಳಿ ಬರ್ತಾಯಿದ್ದ ಆರೋಪಗಳು. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ. ಇದು ತಪ್ಪದ, ಮಾಡುವ ಅವಶ್ಯಕತೆ ಇಲ್ಲಿದನ್ನು ಅಂತೇಳಿ. ಯಾಕಂದ್ರೆ ಬೇರೆ ದೇಶದವರು ಅಥವಾ ಬಾಂಗ್ಲಾದವರು ಅನ್ನೋದು ಕಾರಣದಿಂದ